ನವದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ತುರ್ತು ಸಭೆ ನಡೆಸೋದಕ್ಕೆ ಮುಂದಾಗಿದೆ. ದೆಹಲಿಯ ಇಂದಿರಾ ಭವನದಲ್ಲಿ ಬೆಳಗ್ಗೆ 11:30ಕ್ಕೆ ತುರ್ತು ಸಭೆ ಕರೆದಿದೆ. ಎಲ್ಲ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಜೊತೆ ಈ ತುರ್ತು ಸಭೆ ನಡೆಯುತ್ತೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮತ್ತೆ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಈ ಸಭೆ ಇರುತ್ತೆ. ಇಂದಿರಾ ಭವನದಲ್ಲಿ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಭಾರಿ ಕುತೂಹಲ ಮೂಡಿಸಿದೆ ಇವತ್ತಿನ ಕಾಂಗ್ರೆಸ್ನ ಈ ತುರ್ತು ಸಭೆ. ಈ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಕೂಡ ಭಾಗಿಯಾಗ್ತಿದ್ದಾರೆ. ಈಗ ತುರ್ತು ಸಭೆ ನಡೆಸುವಂಥದ್ದೇನು, ಈ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಭಾಗಿಯಿರ್ತಾರೆ. ರಾಜ್ಯಗಳ ಕಾಂಗ್ರೆಸ್ ಉಸ್ತುವಾರಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಿರ್ತಾರೆ. ನವದೆಹಲಿಯ ಇಂದಿರಾ ಭವನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ತುರ್ತಾಗಿ ಕರೆದಿರುವಂಥ ಸಭೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸುತ್ತೆ ಕಾಂಗ್ರೆಸ್ ಅನ್ನುವಂಥದ್ದು ಕುತೂಹಲ ಮೂಡಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ರಾಜ್ಯಸಭಾ ಚುನಾವಣೆಯಲ್ಲಿ ಆದಂತಹ ಹೈಡ್ರಾಮಾಗಳ ನಂತರ ಈಗ ಕಾಂಗ್ರೆಸ್ ತುರ್ತು ಸಭೆ ಕರೆದಿರೋದು ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಅಥವಾ ಯಾವ ವಿಚಾರದ ಚರ್ಚೆಗೆ ಈ ತುರ್ತು ಸಭೆ ಅನ್ನೋದು ತಿಳಿದು ಬರ್ತಾ ಇದೆಯಾ? ವಿಜಯ್, ಖಂಡಿತ ಏನು ಕೆಲವೇ ಕ್ಷಣಗಳಲ್ಲಿ ಅಂದರೆ 11:30 ಸುಮಾರಿಗೆ ಇಂದಿರಾ ಭವನದಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಈ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕೂಡ ಭಾಗಿಯಾಗ್ತಾರೆ. ಆ ದೇಶದ ಎಲ್ಲ ರಾಜ್ಯಗಳ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಉಸ್ತುವಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಬಿಜೆಪಿ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಏನೋ ಒಂದು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಅಂದರೆ ಇತ್ತೀಚೆಗೆ ನಡೆದಂಥ ಏನು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ತಿರಸ್ಕೃತ ಆದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿರುವಂಥದ್ದು. ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ TMC ಏನು ರಾಜಕೀಯ ಡ್ರಾಮಾ ಇರ್ಬೋದು, ಬೇರೆ ಬೇರೆ ರಾಜ್ಯಗಳ ಮಹಾರಾಷ್ಟ್ರದ್ದು ಕೂಡ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಓವರಾಲ್ ಏನು ರೂಪುರೇಷೆಗಳನ್ನು ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಅದರ ವಿರುದ್ಧ ಹೋರಾಟ ಮಾಡೋದಕ್ಕೂ ಕೂಡ ಒಂದು ಸಭೆ ಕರೆದಿರುವಂಥದ್ದು. ತುರ್ತಾಗಿ ಅಂದರೆ ನಮ್ಮ ಪಕ್ಷಕ್ಕೂ ಏನಾದರೂ ಈ ಥರ ಆಫರ್ಸನ್ನು ಮಾಡಬಹುದಾ ಅಥವಾ ನಮ್ಮಲ್ಲಿ ಏನಾದರೂ ಬೀಜ ಬೀರುವಂಥ ಏನಾದರೂ ಕೆಲಸಗಳಾಗುತ್ತಾ ಅನ್ನೋದು ಈ ಒಂದು ಮಾಹಿತಿ ಮೇರೆಗೆ ಇವತ್ತು ತುರ್ತಾಗಿ ಏನು ಸಭೆ ನಡೆಸ್ತಾ ಇರುವಂಥದ್ದು. ಸಾಕಷ್ಟು ಚರ್ಚೆಗಳು ಕೂಡ ಆಗ್ತದೆ. ಪ್ರಮುಖವಾಗಿ ಈಗ ದೇಶದಲ್ಲಿ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ, ಅನಿಲ ದರ ಏರಿಕೆ ಆಗ್ತಾ ಇದೆ, ಮತ್ತು ಪೆಟ್ರೋಲ್ ಡೀಸೆಲ್ ಸಾಕಷ್ಟು ಒಂದು ನಿರಂತರವಾಗಿ ಹಣದುಬ್ಬರ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದಿಷ್ಟೆಲ್ಲ ಚರ್ಚೆ ಮಾಡಿದ ನಂತರ ಏನು ದೇಶಾದ್ಯಂತ ಹೋರಾಟ ಮಾಡಲೇಬೇಕು ಅನ್ನೋದು ಈಗ ಕಾಂಗ್ರೆಸ್ ಒತ್ತಾಯ ಮಾಡುವಂಥ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ರಾಜ್ಯಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ವಿಭಾಗವಾರು ಏನು ಪ್ರತಿಭಟನೆಗಳು ಮತ್ತು ಸಮಾವೇಶ ಮಾಡೋದಕ್ಕೆ ಇವತ್ತು ಆ ಸಭೆಯಲ್ಲಿ ಪ್ರಸ್ತಾಪ ಆಗುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಹೀಗಾಗಿ ಎಲ್ಲ PCC ಅಧ್ಯಕ್ಷರನ್ನ ಏನು ಕರೆದೊಂದು ಸಭೆ ಕೂಡ ಮಾಡ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ ಅಂತ ಹೇಳ್ಬೋದು. ವಿಜಯ್, ಥ್ಯಾಂಕ್ ಯು ಮಹೇಶ್. ಇನ್ನು DK ಸಂಪುಟಕ್ಕೆ ಸೇರ್ಪಡೆಯಾಗೋದಕ್ಕೆ 2ನೇ ಪಟ್ಟಿಯಲ್ಲಿ ಸ್ಥಾನ ಪಡೆಯುವುದಕ್ಕೆ ಬಹಳಷ್ಟು ಈಗ ಲಾಬಿಗಳು ಜೋರಾಗಿದೆ. ಸಚಿವ ಸ್ಥಾನ ಕೊಡುವಂತೆ ಇಂಡಿ ಶಾಸಕ ಆಗ್ರಹಿಸ್ತಾ ಇದ್ದಾರೆ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಕೊಟ್ಟು ಮಾತು ಉಳಿಸ್ಕೊಳ್ಳಿ ಎನ್ನುವಂತಹ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಹಳೆಯ ಫೋಟೋ ಹಂಚಿಕೊಂಡಿದ್ದಾರೆ ಇಂಡಿ ಶಾಸಕ. ವಿಜಯಪುರದ ಕೈ ಶಾಸಕರ ನಡುವೆ ಮಾತುಕತೆಯಾಗಿತ್ತು. 2023ರಲ್ಲಿ ಏನಾದರೂ ಆಗಿದ್ರೆ ಯಶವಂತರಾಯಗೌಡರಿಗೆ ಭರವಸೆಯನ್ನ ಕೊಡಲಾಗಿತ್ತ. ಈಗ 2ನೇ ಪಟ್ಟಿಯಲ್ಲಿ ನನಗಾದ್ರೂ ಸ್ಥಾನ ಕೊಡಿ ಅಂತ ಶಾಸಕರು ಕೇಳ್ತಾ ಇದ್ದಾರೆ. ಒಟ್ಟಾರೆ ಕೊಟ್ಟ ಮಾತು ವಿಚಾರ ಎಲ್ಲ ಕಡೆನೂ ವ್ಯಾಪಿಸ್ತಾ ಇರುವಂಥದ್ದು. ಈಗ ಮಾತು ಕೊಟ್ಟಂತೆ ಈಗ ನೂತನ ಮುಖ್ಯಮಂತ್ರಿ ಬಂದಿದ್ದಾಯಿತು. ಅವರ ಸಂಪುಟಕ್ಕೆ ಸೇರ್ಪಡೆಯಾಗೋರು ಈಗ ಕೂಡ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಮಾತು ಬೆಳ್ಳಿ, ಮೌನ ಬಂಗಾರ. ಕೊಟ್ಟ ಮಾತು ವಜ್ರದಷ್ಟೇ ಪವಿತ್ರ. ಕೊಟ್ಟ ಮಾತು ಉಳಿಸ್ಕೊಳ್ಳಿ ಎನ್ನುವಂತಹ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರ ಈ ಪೋಸ್ಟ್ ಏನಿದೆ, ಇದು 2ನೇ ಪಟ್ಟಿಯಲ್ಲಿ ತನಗೆ ಅವಕಾಶ ಕೊಡಿ ಎನ್ನುವಂತಹ ಕೋರಿಕೆ ಜೊತೆಗೆ ಅದರ ಬಗ್ಗೆ ಮಾತು ಕೊಡಲಾಗಿತ್ತು ಅನ್ನುವಂಥ ಒಂದು ಸುಳಿವನ್ನ ನೀಡ್ತಾ ಇದೆ. ಹಾಗಿದ್ರೆ 2023ರಲ್ಲಿ ಏನಾದರೂ ಮಾತು ಕೊಡಲಾಗಿತ್ತಾ? ಸಿದ್ದು ಸಂಪುಟದಲ್ಲಂತೂ ಅವಕಾಶ ಸಿಗಲಿಲ್ಲ. DK ಸಂಪುಟದಲ್ಲಿ ಈಗ 2ನೇ ಪಟ್ಟಿಯಲ್ಲಾದರೂ ಅವಕಾಶ ಸಿಗಲಿ ಎನ್ನುವಂತಹ ಒಂದು ಆಗ್ರಹ, ಒಂದು ಮನವಿ ಈಗ ಶಾಸಕ ಯಶವಂತರಾಯಗೌಡರಿಂದ. ಹಾಗಾಗಿ 2ನೇ ಪಟ್ಟಿಯಲ್ಲಿ ಎಷ್ಟು ಜನ, ಯಾರ್ಯಾರಿಗೆ ಯಾವ ಖಾತೆ, ಎಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಈಗಾಗಲೇ 1ನೇ ಪಟ್ಟಿಯಲ್ಲಿರೋರೇ ಖಾತೆ ವಿಚಾರಕ್ಕೆ ಮುನಿಸ್ಕೊಂಡಿದ್ದಾರೆ. ಇನ್ನು 2ನೇ ಪಟ್ಟಿಯಲ್ಲಿ ಯಾರಿಗೆ ಅವಕಾಶ, ಅವರ ಮುನಿಸಿನ ಹೇಗೆ ತಡ್ಕೊಳ್ಳುತ್ತೆ ಸಂಪುಟ, ಭಾಳ ಕುತೂಹಲ ಇದೆ. ಒಟ್ಟಾರೆ ಜಡಾಪಟಿ ಜೋರಾಗಿರುವಂಥದ್ದು. ಲಾಬಿ ಕೂಡ ಜೋರಾಗಿ ಸಾಗ್ತಾ ಇದೆ. ಹಲವರು ಡೆಲ್ಲಿಗೆ ಹೋಗ್ಬಿಟ್ಟಿದ್ದಾರೆ, ಮಾತುಕತೆ ನಡೆಸ್ತೀವಿ ಅಂತಿದ್ದಾರೆ. ಇತ್ತ ಇಂಡಿ ಶಾಸಕರು ಕೂಡ ತಮ್ಮ ಆಗ್ರಹವನ್ನು ಮುಂದಿಡ್ತಾ ಇದ್ದಾರೆ.